ಹಾಯ್ ಎಲ್ರಿಗೂ, ಹೇಗಿದ್ದೀರೆಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೋಂಡ ಮಾಡೋಕ್ಕೆ ಅಂತೆಲ್ಲ ಈರುಳ್ಳಿ ಹೆಚ್ಚ್ತಾ ಇದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಅದಕ್ಕೆ ಮುಂಚೆ ಎಲ್ಲರೂ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು, ಹಾಗೆ ಕಮೆಂಟ್ ಶೇರ್ ಕೂಡ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ಈಗ ಇದೆಲ್ಲ ಹೆಚ್ಚಿಟ್ಟು ಆದಮೇಲೆ ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂದಿದ್ದಾರೆ ಇವತ್ತು ಮನೆಗೆ. ಒಂದು ತಿಂಗಳು ಮೇಲಾಯ್ತು ಗೈಸ್ ಅವ್ರು ಬಂದು. ಅವ್ರಿಗೆ ಶೂಟಿಂಗು ಇತ್ತು ಅಂತ ಬಂದಿರಲಿಲ್ಲ ಅವರು ಒಂದು ಮಂತಿಂದ. ಒಂದು ವೀಕ್ ಬ್ಯಾಕ್ ಅವರೇ ಫೋನ್ ಮಾಡಿದರು, ನೋಡೋಂಗಾಗಿದೆ, ಬರ್ತೀನಿ, ನಿನ್ನ ಮಗಳನ್ನು ನೋಡಬೇಕು ಅಂತ. ಆಮೇಲೆ ಯಾಕೋ ಬಂದಿಲ್ಲ, ಮತ್ತೆ ಶೂಟಿಂಗ್ ಬಂತು ಅಂತ ಅನಿಸುತ್ತೆ. ಇವತ್ತು ಬೆಳಗ್ಗೆ ಕಾಲ್ ಮಾಡಿದರು, ಬರ್ತಾಯಿದ್ದೀನಿ, ಇರ್ತೀರಾ ಮನೇಲಿ ಅಂತ. ಎಲ್ಲೂ ಹೋಗಲಿ, ಮನೇಲೇ ಇರ್ತೀನಿ ಬನ್ನಿ ಅಂದೆ. ಸೊ ಅವರು ಬರ್ತಾಯಿದ್ದಾರೆ. ಈಗ ಇದೆಲ್ಲ ಹೆಚ್ಚಿಟ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಮಾಡಬೇಕು. ಊಟದ ಟೈಮಿಗೆ ಬರ್ತಾರವರು. ಸೊ ಸಾಂಬಾರಿದೆ, ರೈಸ್ ಒಂದು ಮಾಡ್ಕೋಬೇಕು. ಈಗ ಎಲ್ಲರೂ ಊಟ ಮಾಡಿದ್ರೆ, ನಾನು ಅವ್ರು ಊಟ ಮಾಡಿಬಿಟ್ರೆ ಖಾಲಿ ಆಗುತ್ತೆ ಸಾಂಬಾರು. ನೈಟಿಗೆ ಏನಾದರೂ ಫ್ರೆಶ್ ಆಗಿ ಬೇರೆ ಏನಾದರೂ ಸಾಂಬಾರು ಮಾಡಬೇಕಷ್ಟೆ. ಸೊ ಇನ್ನೊಂದು ವಿಷಯ ಏನಂದರೆ, ನಾನು ಹಿಂಗೆ ನೋಡ್ತಾ ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಒಬ್ರು ಹೇಳ್ತಾಯಿದ್ರು, ಈಗ ಎಲ್ಲರೂ ಸೀರೆ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಏನಂದರೆ, ತೊಗೊಳೋರೆಲ್ಲ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಮಾರೋರೆಲ್ಲ ಎಲ್ಲೋಗಬೇಕು ಅಂತ ಒಂದು ವಿಡಿಯೋ ಮಾಡಾಕಿದ್ರು. ಅದು ನನಗೆ ಹೌದು ಅನ್ನಿಸ್ತು. ಯಾಕಂದರೆ ಇದಕ್ಕೆ ಮುಂಚೆ ಅದ್ರ ಎಫೆಕ್ಟು ನಾನು ನೋಡಿದ್ದೀನಿ. ಈ ಮೇಕಪ್ ಆರ್ಟಿಸ್ಟ್ಗಳ್ದು ನನಗೆ ಒಬ್ಬರು ಗೊತ್ತು, ಒಬ್ರಕ್ಕ ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾರವರು. ಅವ್ರಿಗೇನಾದರೂ ತುಂಬ ಜಾಸ್ತಿ ವರ್ಕ್ ಇತ್ತು ಅಂದರೆ ಅವ್ರು ನಮ್ಮನ್ನು ಕರೀತಾರೆ ಹೆಲ್ಪ್ಗೆ. ಸೊ ಅವರೇ ಕೆಲಸ ಇಲ್ಲ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಎಷ್ಟೊಂದು ಜನ ಒಬ್ಬರು ಯಾರಾದರೂ ಅದರಲ್ಲಿ ಮುಂದುವರಿತಾ ಇದ್ದಾರೆ ಅಂದರೆ ನಾನು ಹೋಗ್ಬೋದು, ನಾನು ಮಾಡ್ಬೋದು, ನನಗೂ ಲಾಭ ಆಗುತ್ತೆ, ನಾನು ದುಡ್ಡು ಮಾಡ್ಬೋದು ಅಂತ ಒಂದು ಆಸೆ ಇಟ್ಕೊಂಡು ಹೋಗ್ತಾರೆ. ಹೋಗಿ ಲಾಸ್ ಮಾಡ್ಕೊತಾರೆ. ಎಷ್ಟೋ ಜನ ಲಕ್ಷ ಕೊಟ್ಟು ಕೋರ್ಸ್ ಮಾಡಿ ಬರೀ ಅವ್ರ ಮನೆ ಇದಕ್ಕೆ ಸೀಮಿತವಾಗಿರೋರು ಇದ್ದಾರೆ. ಅದರಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬೇರೆ ಥರ ವರ್ಕೌಟ್ ಮಾಡ್ಕೊಂಡಿರೋರು ಇದ್ದಾರೆ. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಎಷ್ಟೋ ಜನಕ್ಕೆ ಈಗ ಅವ್ರು ಮಾಡ್ತಿದ್ದಾರೆ, ನಾವು ಮಾಡೋದಲ್ಲ. ನಮಗೆ ಅನ್ನಿಸ್ಬೇಕು, ಇದರಿಂದ ನಾವೇನು ಮಾಡಿದ್ರೆ ಏನು ಹೋಗುತ್ತೆ ಬರುತ್ತೆ ಅನ್ನೋದು ಯೋಚನೆ ಮಾಡಬೇಕು. ಒಂದು 10 ಜನದ ಹತ್ರ ಡಿಸ್ಕಸ್ ಮಾಡಿ ನೀವು, ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಏನಾಗುತ್ತೆ ಏನು ಹೋಗುತ್ತೆ ಅನ್ನೋದು. ಅವ್ರು ನೆಗೆಟಿವ್ ಕೊಡಲಿ, ಪಾಸಿಟಿವ್ ಕೊಡಲಿ, ಅದೆರಡೂ ತೊಗೊಂಡು ನೀವು ತುಂಬ ಚೆನ್ನಾಗಿ ಯೋಚನೆ ಮಾಡಿ ನೀವು ಮಾಡಬೇಕಾಗುತ್ತೆ. ಯಾಕಂದರೆ ಈಗ ಸೀರೆ ಬಿಸ್ನೆಸ್ಸು ನಾನು ನೋಡಿರೋಂಗೆ ತುಂಬ ಜನ ಮಾಡ್ತಾಯಿದ್ದಾರೆ. ತಗೊಳೋರೇ ಮಾರಂಗಾದರೆ ಮಾರೋರು ಎಲ್ಲೋಗಬೇಕು ಅನ್ನೋದು ಒಂದು ಅವರು ಡೈಲಾಗ್ ಹೇಳಿದ್ದು ಹೌದು ಅನ್ನಿಸ್ತು ನನಗೂ. ಯಾಕಂದರೆ ಎಷ್ಟೊಂದು ಜನ ಈಗೀಗ ಮಾಡಿರೋರ್ಗೂ ವರ್ಕೌಟ್ ಆಗಿದೆ, ಇಲ್ಲ ಅಂತ ಹೇಳಲ್ಲ, ಬೈ ಲಕ್ ಅಷ್ಟೇ ಅವ್ರಿಗೆಲ್ಲ. ಎಲ್ಲರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೊಂದು ಜನ ಈ ಹಳ್ಳಿ ಕಡೆ ಹೌಸ್ ವೈಫ್ ಆಗಿರೋರೆಲ್ಲ 20,000 ಕೂಡಿಟ್ಕೊಂಡಿದ್ದೆ, ಅದರಲ್ಲಿ ತಂದಿದ್ದೆ, ನನಗೆ ಯಾರೂ ತೊಗೋತಾ ಇಲ್ಲ, ಯಾರೂ ಬುಕ್ ಮಾಡ್ಕೊತಾ ಇಲ್ಲ ಅಂತ ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದು ನಾನು ನೋಡಿದ್ದೀನಿ. ಸೊ ಸುಮ್ಮನೆ ಯಾರೋ ಮಾಡ್ತಾರೆ ಅಂತ ನೀವು ಹೋಗಿ ಅಲ್ಲಿ ದುಡ್ಡು ಹಾಕಿ ನೀವು ಕಳ್ಕೊಬೇಡಿ. ಯೋಚನೆ ಮಾಡಿ, ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿಬಿಟ್ಟು ಮಾಡಿ ಅಂತ ಹೇಳ್ತೀನಿ. ಈ ಥರದ್ದು ಅನುಭವ ಈಗ ಮೇಕಪ್ದಾಯಿತು, ಈಗ ಸೀರೆದಾಯ್ತು, ಮುಂದಕ್ಕೆ ಯಾವ ಟ್ರೆಂಡ್ ಬರುತ್ತೋ ಅದಕ್ಕೆ ಹೋಗ್ತಾರೆ ಎಲ್ಲರೂ. ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಏನೇ ಒಂದು ಮಾಡಿದ್ರು ಅದು ಲೈಫ್ ಟೈಮ್ ಇರಬೇಕು, ಅದು ನಿಮ್ಮಲ್ಲಿ ಆ ಬಿಸ್ನೆಸ್ ಅನ್ನೋದು. ಮತ್ತು ಅದರಿಂದ ನಿಮಗೆ ಹೆಲ್ಪ್ ಆಗಬೇಕು, ಮೇಯ್ನು ನಿಮಗೆ ಅದರಿಂದ ಲಾಭ ಬರಬೇಕು. ಆ ರೀತಿ ಯೋಚನೆ ಮಾಡಿ ಗೈಸ್. ಗ್ಲಾಸ್ ಜಾರ್ಗಳನ್ನ ಬುಕ್ ಮಾಡಿದ್ದೆ, ಮೀಶೋದಲ್ಲಿ ಬಂದಿದೆ, ನೋಡೋಣ ಹೇಗಿದೆ ಅಂತ. ಹಾಫ್ kgದು ಬಂದಿತ್ತು. ಇದು 1 kg ಬಾಟಲು, 1000 ml. ನೋಡೋಣ ಹೇಗಿದೆ ಅಂತ. ತುಂಬ ಜನ ಹೊಡೆದೋಗಿರುತ್ತೆ ಆ ಥರ ಎಲ್ಲ ಹಾಕಿರ್ತಾರೆ. ನನಗೆ ಯಾವತ್ತೂ ಬಂದಿರೋ ಐಟಮ್ಸ್, ಗ್ಲಾಸ್ ಐಟಮ್ಸ್ ಯಾವತ್ತೂ ಹೊಡೆದಿಲ್ಲ, ಗೊತ್ತಿಲ್ಲ ಇದು ಹೇಗಾಗುತ್ತೆ ಹೇಗಿದೆ ಅಂತ. ನೋಡೋಣ. ಗ್ಲಾಸ್ ಬುಕ್ ಮಾಡಿದ್ದೇವೆ, 1000 ml. 6 ಇದೆ ಮೇಲೆ, ಅದ್ರ ಕೆಳಗೆ 6 ಇನ್ನೊಂದು ಬಾಕ್ಸ್, ಸಪ್ರೇಟ್ ಬಾಕ್ಸ್ನ ಇದು ಮಾಡಿದ್ದಾರೆ. ನೋಡೋಣ ಹೇಗಿದೆ.
ಐಸ್ ಚೆನ್ನಾಗಿದೆ ಗೈಸ್ ನೋಡಿ. 1000 ml ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಈಗೆಲ್ಲ ಗ್ಲಾಸ್ ತರಿಸ್ತಾ ಇದ್ದೀನಿ. ಸ್ಟೀಲ್ ಆದರೆ ಮುಚ್ಕೊಂಡ್ಬಿಡುತ್ತೆ, ಕಾಣಲ್ಲ. ಇದಾದರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತರಿಸಿದ್ದೀನಿ. ಸೊ 12 ಗ್ಲಾಸ್ ತರಿಸಿದ್ದೀನಿ ಈ ಥರದ್ದು. ಈ 12 ಗ್ಲಾಸಿಗೆ 1200 ಸಮಥಿಂಗ್, 1300 ಅಂದ್ಕೊಳ್ಳಿ ಅಷ್ಟು ಆಗಿದೆ. ಅಲ್ಲಿಗೆ 100 ರೂಪಾಯಿ ಬಿದ್ದಂಗಾಯಿತು. 1200 ಅಂದರೆ 12ಕ್ಕೆ 100 ರೂಪಾಯಿ ಬಿದ್ದಂಗಾಯ್ತು. 100 ರೂಪಾಯಿ ಡಿವೈಡ್ ಮಾಡಿದ್ರೆ ಎಷ್ಟು, ಒಂದು 105 ರೂಪಾಯಿ ಆ ಲೆವೆಲಿಗೆ ಸಿಕ್ಕಿದೆ. ಬೇರೆ ಕಡೆ ಇದು ನಾನು ತುಂಬ ಕಡೆ ವಿಚಾರಿಸಿದೆ, ಎಲ್ಲ 200 ರೂಪಾಯಿ ಒಂದು ಬಾಟ್ಲ್ ಹೇಳಿದ್ರು, 180 ಹೇಳಿದ್ರು. ಸೊ ಆನ್ಲೈನಲ್ಲೇ ಬೆಟರ್ ಅಂತ ಆನ್ಲೈನಲ್ಲಿ ತರಿಸ್ದೆ, ಚೆನ್ನಾಗಿದೆ. ಹಾಗೆ ಒಂದು ಥ್ರೆಡ್ ಮಿಲ್ ಬೇಕಿತ್ತು, ಬುಕ್ ಮಾಡಿ ಅಂತ ಇದೆ. ನಮ್ಮ ಹಸ್ಬೆಂಡ್ಗೆ ಮಾಡಿದ್ದಾರೆ, ಬಂದಿದೆ. ಸೊ ಇದು 43,000 ಅಮೆಝಾನಲ್ಲಿ ಆಫರ್ ರೇಟ್ ಇತ್ತು ಅಂತ ತರಿಸಿದ್ದಾರೆ. ನೋಡಬೇಕು, ಇನ್ನು ಇನ್ಸ್ಟಾಲೇಷನ್ಗೆ ಬರ್ತೀನಿ ಅಂದಿದ್ದಾರೆ. ಬಂದಮೇಲೆ ಹೇಗಿದೆ ಏನು ಅಂತ ರಿವ್ಯೂಸ್ ಹೇಳ್ತೀನಿ ಇದ್ರ ಬಗ್ಗೆ. ಇದನ್ನು ತರಿಸಿದ ಉದ್ದೇಶ, ಮನೇಲೇ ಈಗ ಮಳೆ ಬಂದರೆ ಆಚೆ ಹೋಗೋಕ್ಕಾಗಲ್ಲ, ವಾಕು ಒಂದು ದಿವಸ ಹೋಗ್ತೀವಿ, ಒಂದು ದಿವಸ ಹೋಗೋಕ್ಕಾಗಲ್ಲ. ಮತ್ತು ಜೊತೇಲಿ ಯಾರಾದರೂ ಇದ್ದರೆ ಇಷ್ಟ ಆಗುತ್ತೆ ನನಗೆ, ಒಬ್ಬೊಬ್ಬಳೇ ಹೋಗೋಕ್ಕೂ ಬೇಜಾರು. ಒಂದು ದಿವಸ ಹೋಗ್ತೀನಿ, ಸುಮ್ಮನಾಗ್ತೀನಿ. ಇದಾದರೆ ಮನೇಲೇ ಇರುತ್ತೆ, ಡೈಲಿ ವಾಕ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಬುಕ್ ಮಾಡಿ ಅಂತ ಹೇಳ್ತಿದ್ದೆ. ಕೊನೆಗೂ ಬುಕ್ ಮಾಡಿ ತರಿಸಿದ್ದಾರೆ ಗೈಸ್ ನೋಡಿ. ತರಕಾರಿ ಇಷ್ಟಕ್ಕೆ ಎಷ್ಟಾಗಿರ್ಬೋದು, 480 ರೂಪಾಯಿ. ಯಪ್ಪ, ಬೀಟ್ರೋಟು, ಕ್ಯಾರೆಟು, ಬೀನ್ಸು, ಬೆಂಡೆಕಾಯಿ, ಆಮೇಲೆ ನೆಲ್ಲಿಕಾಯಿ, ನಿಂಬೆಹಣ್ಣು, ನವಿಲುಕೋಸು, ಆಮೇಲೆ ಹೂಕೋಸ್ತರ ಕೇಳಿದೆ, ಅದೊಂದು ತಂದಿಲ್ಲ. ಜೋಳ ಮತ್ತು ಗೆಣಸು, ನನಗೆ ಗೆಣಸು ಇಷ್ಟ ತುಂಬ. ಹಸಿ ಗೆಣಸು ನೋಡಿ ಎಲ್ಲಿದೆ, ಕಾಣಿಸ್ತಿದೆ ನಿಮಗೆ. ನಾನು ಚಾರ್ಜ್ ಹಾಕ್ಬಿಟ್ಟಿದ್ದೀನಿ, ಸೊ ಹಂಗಾಗಿ ತೆಗಿಯೋದು ಬೇಡ ಅಂತ. ಇದು ಗೆಣಸು ತಿಂದರೆ ತುಂಬ ಒಳ್ಳೆಯದು. ಮತ್ತು ಮಕ್ಕಳಾಗದೇ ಇರೋರಿಗೆ ಎಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಾರೆ ಅದನ್ನ. ಸೊ ಹಂಗಾಗಿ ತಿನ್ನಬೇಕು. ಬಟ್ ಹಂಗಂತಲ್ಲ, ನನಗೆ ತುಂಬ ಇಷ್ಟ ಹಸಿ ಗೆಣಸು ಅಂದರೆ. ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಈ ಹಸಿ ಗೆಣಸು, ಜೋಳ ಮತ್ತು ಚೇಬೆಕಾಯಿ, ಸೀತಾಫಲ ಇದೆಲ್ಲ ತುಂಬ ಇಷ್ಟ ನನಗೆ. ಈ ಥರದ್ದು ಜಾಸ್ತಿ ಇಷ್ಟ. ಸೌತೆಕಾಯಿ ಇಷ್ಟ ತುಂಬ. ಹಸಿದೇ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಸೊ ಹಂಗಾಗಿ ತರಿಸಿರ್ತೀನಿ ಡೈಲಿ ತಿನ್ನೋಕ್ಕೆ. ತೊಗೊಂಬಂದು ನೋಡಿ, ಇಷ್ಟಕ್ಕೆ 485 ರೂಪಾಯಿ. ಎಲ್ಲೋಗೋದಿಲ್ಲ. ಈಗ ರೈಸ್ಗಿಡಬೇಕು, ಅದಕ್ಕೆ ಬಂದೆ ನೋಡಿ. ಇದನ್ನು ಇದರಲ್ಲಿ ಮೀಶೋದಲ್ಲಿ ತರಿಸಿದ್ದೆ, ಉಪ್ಪುದು. ಇಲ್ಲಿ ಹಾಕೋದು, ಹಿಂಗೆ ಮಾಡಿದ್ರೆ ಬೀಳುತ್ತೆ ನೋಡಿ, ಇಲ್ಲಿ ಬೀಳ್ತಾಯಿದೆ. ಚೆನ್ನಾಗಿದೆ, ಕ್ಯೂಟಾಗಿ. ನಂಗೆ ಇಷ್ಟ ಆಯಿತು. ಪಿಂಗಾಣಿನಲ್ಲಿ ಇಡಬೇಕು ಉಪ್ಪನ್ನ ಅಂತಾರಲ್ಲ, ಪ್ಲಾಸ್ಟಿಕಲ್ಲಿ ಇಡಬಾರ್ದು ಅಂತ. ಅದಕ್ಕೆ ಪಿಂಗಾಣಿ ಗ್ಲಾಸೇ ಜಾಸ್ತಿ ತರಿಸಿದ್ದೀನಿ. ಸೊ ಚೆನ್ನಾಗಿದೆ ಗೈಸ್. ಲಿಂಕ್ ಬೇಕಂದರೆ ಕೇಳಿ ಕಳಿಸ್ತೀನಿ. 113 ರೂಪಾಯಿ 2 ಪೀಸು. ಒಂದು ಎತ್ತಿಟ್ಟಿದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಎಲ್ಲ ಬೀಳಿಸಿ ಹೊಡೆದಾಕೋದೆ ಜಾಸ್ತಿ. ಸೊ ಹಾಗಾಗಿ ಇದು ಬಿದ್ದರೆ ಹೊಡೆದೋಗುತ್ತೆ, ಟಚ್ ಉಡ್ ಬೀಳೋದು ಬೇಡ. ಸೊ ಓಕೆ, ಈಗ ಇದು ತರಿಸಿದ್ದೀನಿ. ಸಾಂಬಾರಿದೆ. ಸೊ ಈಗ ರೈಸ್ಗಿಡೋಣ. ನೋಡಿ, ಮನಿ ಪ್ಲ್ಯಾಂಟ್ ಚಿಗುರುತ್ತಾ ಇದೆ ಚೆನ್ನಾಗಿ. ಇಲ್ಲೊಂದು ಇಟ್ಟಿದ್ದೀನಿ. ಇದು ಸ್ವಲ್ಪ ಒಗ್ಗರಣೆ ಹಾಕ್ತೀವಲ್ಲ, ಇಲ್ಲಿ ಚಿಮಣಿ ಬೇರೆ ಇಲ್ಲ. ಸೊ ಹಂಗಾಗಿ ಎಲ್ಲ ಎಲೆಗಳು ಇದಾಗಿದೆ. ಇದೆಲ್ಲ ಈಗ ಚಿಗುರಿರೋದು. ಇದು ಆಗ್ತಿದೆ ಆಯಿಲು. ಇದು ಈಗಲ್ವಾ ಚಿಗುರಿರೋದು. ಸೊ ಹಳೇದಾಗ್ತಾ ಹಿಂಗೆ ಬರುತ್ತೆ. ಅದನ್ನು ಎತ್ತಿಡಬೇಕು ಆಚೆಗಡೆ ಅಷ್ಟೆ. ಇಲ್ಲಿಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಇಟ್ಟಿದ್ದೀನಿ. ಬಟ್ ಗೊತ್ತಿಲ್ಲ, ನೋಡಬೇಕು. ಬೇರೆ ಕಡೆ ಎಲ್ಲರೂ ಶಿಫ್ಟ್ ಮಾಡಬೇಕು. ನಮ್ಮ ಮನೆಯವ್ರು ಇಲ್ಲೇ ಹಾಕ್ಸೋಣ ಅಂದರು. ನಾನು ಸುಮ್ಮನೆ ಬಾಡಿಗೆ ಮನೆಗೆ ಏನಕ್ಕೆ ಗೈಸ್, ಸುಮ್ಮನೆ ಆಮೇಲೆ ಬಿಚ್ಕೊಂಡು ಹೋಗಬೇಕು, ತೊಗೊಬರ್ಬೇಕು. ಮನೆ ಖಾಲಿ ಮಾಡಬೇಕು ಅಂದ್ರೇ ದೊಡ್ಡ ಹಿಂಸೆ ಆಗೋಗುತ್ತೆ. ಸೊ ಹಂಗಾಗಿ ಬೇಡ ಅಂಥೇಳಿ ಡಿಸೈಡ್ ಮಾಡಿ ಹಿಂಗೆ ಇರಲಿ. ಎಷ್ಟು ದಿನ ಇರ್ತೀವಿ ನೋಡೋಣ. ನೆಕ್ಸ್ಟ್ ಮನೆಗೆ ಹೋದಾಗ ಅಕಸ್ಮಾತ್ ಸ್ವಂತ ಮನೆ ತೊಗೊಳ್ಳೋ ಯೋಗ ಇದ್ದರೆ ಅಲ್ಲಿ ಹಾಕ್ಸ್ಕೊಳ್ಳೋಣ ಅಂತ ಹೇಳಿದ್ದೀನಿ. ನೋಡಬೇಕು. ಸೊ ಈಗ ರೈಸ್ ಮಾಡಿ ಮಜ್ಜಿಗೆ ಮಾಡ್ತೀನಿ. ಅವ್ರು ಬರೋ ಅಷ್ಟರಲ್ಲಿ ಬಂದ ತಕ್ಷಣ ಊಟ ಮಾಡ್ಬೋದು. ಚೆನ್ನಾಗಿದೆ ಕಲರ್ ಕಾಂಬಿನೇಷನ್, ಅಂದರೆ ಲುಕ್ಕಾಗಿ ಕಾಣಿಸುತ್ತೆ ಅಡುಗೆ ಮನೆಗೆ. ಸೊ ಇದು ಕೂಡ ನಾನು ಮೀಶೋದಲ್ಲೇ ತರಿಸಿದ್ದು, ತುಂಬ ಚೆನ್ನಾಗಿದೆ.
ಲಿಂಕ್ ಬೇಕಂದರೆ ಕೇಳಿ ಗೈಸ್, ನಾನು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಲಿಂಕ್ ಹಾಕ್ತೀನಿ, ನೀವು ತೊಗೋಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್ ನಾನು, ಯಾಕಂದರೆ ತುಂಬ ಲೆಂತ್ ವಿಡಿಯೋ ಹಾಕಿದ್ರೆ ಚೆನ್ನಾಗಿರಲ್ಲ. ಅವ್ರು ಬಂದಿದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡ್ತೀನಿ, ಏನಾದರೂ ಇದ್ದು ನಾನು ವಿಡಿಯೋ ಮಾಡಿಕೊಂಡೆ ಅಂದರೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಇದು ಎಷ್ಟು